ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ತಸ್ಮಿಯಾ ಮೊಹಮ್ಮದ್ ಅಲಿ ಅಕ್ಸಿಮನಿ. ನನ್ನ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರೂರು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಆರ್ಕಿಮಿಡೀಸ್ ತತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಚಟುವಟಿಕೆಯ ಮೊದಲು ನಾನು ಆರ್ಕಿಮಿಡೀಸ್ ವಿಜ್ಞಾನಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಆರ್ಕಿಮಿಡೀಸ್ ವಿಜ್ಞಾನಿಯು ಸುಮಾರು ಕ್ರಿಸ್ತಶಕ ಪೂರ್ವ 287ರಲ್ಲಿ ಗ್ರೀಕ್ ವಾಸಾಹತುವಾಗಿರುವ ಸಿರಾಕೋ ಎಂಬಲ್ಲಿ ಜನಿಸಿದರು. ಇವರ ತಂದೆ ಫೈಡಿಯಾ. ಇವರು ಗ್ರೀಕ್ ದೇಶದ ಖಗೋಳಶಾಸ್ತ್ರಜ್ಞರು ಆಗಿದ್ದರು. ಈ ತತ್ವವನ್ನು ಕಂಡುಹಿಡಿಯಲು ಕಾರಣವೇನೆಂದರೆ, ಸಿರಾಕೋಸ್ ನಗರದ ರಾಜ ಹೈರಾನ್ ತಾನು ಮಾಡಿಸಿಕೊಂಡಿರುವ ಶುದ್ಧ ಚಿನ್ನದ ಕಿರೀಟವನ್ನು ಮಾಡಿರುವ ಆಭರಣಕಾರರು ಮೋಸಗೊಳಿಸಿದ್ದಾನೆಂಬುದನ್ನು ಪರಿಶೀಲಿಸಲು ಆರ್ಕಿಮಿಡೀಸ್ಗೆ ತಿಳಿಸಿದನು. ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದನ್ನು ಯೋಚಿಸುತ್ತಲೇ ಸ್ನಾನಗೃಹಕ್ಕೆ ಹೋಗುತ್ತಾರೆ ಮತ್ತು ಸ್ನಾನ ಮಾಡಲು ನೀರು ತುಂಬಿದ ಟಬ್ನಲ್ಲಿ ಇಳಿದಾಗ ಅವರ ದೇಹದ ತೂಕದಿಂದ ನೀರು ಹೊರಚೆಲ್ಲುತ್ತದೆ. ಇದನ್ನು ಗಮನಿಸಿದ ಆರ್ಕಿಮಿಡೀಸ್ ಯುರೇಕಾ ಯುರೇಕಾ ಎನ್ನುತ್ತಾ ಬೀದಿಯಲ್ಲಿ ಬೆತ್ತಲೆಯಾಗಿ ಓಡುತ್ತಾರೆ. ಯುರೇಕಾ ಯುರೇಕಾ ಎಂದರೆ ಕಂಡುಹಿಡಿದೆ. ಆರ್ಕಿಮಿಡೀಸ್ ತತ್ವವು ವಸ್ತುವಿನ ಮೇಲೆ ಅದರ ಸುತ್ತವಿರುವ ದ್ರವಗಳಿಂದ ಉಂಟಾಗುವ ಬಲಗಳಿಗೆ ಸಂಬಂಧಿಸಿದೆ. ದ್ರವದಲ್ಲಿ ಮುಳುಗಿರುವ ವಸ್ತುವಿನ ನಿವ್ವಳ ತೂಕವು ಈ ಅನ್ವಯಿಕ ಬಲದಿಂದ ಕಡಿಮೆಯಾಗುತ್ತದೆ. ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ, ಒಂದು ಖಾಲಿ ಪ್ಲಾಸ್ಟಿಕ್ ಡಬ್ಬವನ್ನು ತೆಗೆದುಕೊಂಡು ಅದರ ಒಂದು ಬದಿಯಲ್ಲಿ ಹೊರಹಾಕಲ್ಪಡುವ ನೀರು ಹೊರಹೋಗಲು ಒಂದು ಕೊಳವೆಯನ್ನು ಅಳವಡಿಸಿಕೊಂಡಿದ್ದೇನೆ ಮತ್ತು ಒಂದು ನಿರ್ದಿಷ್ಟ ತೂಕವಿರುವ ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ದಾರವನ್ನು ಕಟ್ಟಿದ್ದೇನೆ ಮತ್ತು ಕಲ್ಲನ್ನು ತೂಕ ಮಾಡಲು ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನು ಬಳಸಿಕೊಂಡಿದ್ದೇನೆ. ನಂತರ ಡಬ್ಬದಲ್ಲಿ ಕೊಳವೆಗೆ ಸಮನಾಗಿ ನೀರು ತುಂಬಿಸಿಕೊಂಡಿದ್ದೇನೆ. ಈ ಕಲ್ಲನ್ನು ನೀರಿನಲ್ಲಿ ಮುಳುಗಿಸುವುದಕ್ಕಿಂತ ಮೊದಲು ಗಾಳಿಯಲ್ಲಿ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಮೂಲಕ ತೂಕ ಮಾಡುತ್ತಿದ್ದೇನೆ. ನೋಡಿ, ಇದರ ತೂಕ ಗಾಳಿಯಲ್ಲಿ 300 ಗ್ರಾಂ ಆಗಿರುತ್ತದೆ. ನಂತರ ಈ ಕಲ್ಲನ್ನು ಡಬ್ಬದಲ್ಲಿರುವ ನೀರಿನಲ್ಲಿ ಮುಳುಗಿಸುತ್ತಿದ್ದೇನೆ. ಈ ಡಬ್ಬದಲ್ಲಿರುವ ನೀರು ಕೊಳವೆ ಮೂಲಕ ಹೊರಹಾಕಲ್ಪಟ್ಟು ಪ್ಲಾಸ್ಟಿಕ್ ಲೋಟದಲ್ಲಿ ಸಂಗ್ರಹಿಸುತ್ತಿದೆ ಮತ್ತು ನೀರಿನಲ್ಲಿ ಮುಳುಗಿಸಿರುವ ಕಲ್ಲಿನ ತೂಕವು 200 ಗ್ರಾಂಗೆ ಇಳಿಸಲ್ಪಡುತ್ತಿದೆ. ಅಂದರೆ ಕಲ್ಲು ನೀರಿನಲ್ಲಿ 100 ಗ್ರಾಂಗಳಷ್ಟು ತೂಕವನ್ನು ಕಳೆದುಕೊಂಡಿರುತ್ತದೆ. ಇದಕ್ಕೆ ಕಾರಣ ನೀರಿನ ಮೇಲ್ಮುಖ ಬಲವು ಕಲ್ಲಿನ ಮೇಲೆ ಪ್ರಯೋಗವಾಗುತ್ತಿದೆ. ಇನ್ನು ಲೋಟದಲ್ಲಿ ಸಂಗ್ರಹವಾಗಿರುವ ನೀರನ್ನು ತೂಕ ಮಾಡುತ್ತಿದ್ದೇನೆ. ನೀರಿನ ತೂಕವು 100 ಗ್ರಾಂ ಆಗಿರುತ್ತದೆ. ಈ ತೂಕವು ನೀರಿನ ಮೇಲ್ಮುಖ ಬಲಕ್ಕೆ ಸಮವಾಗಿರುತ್ತದೆ. ಅಂದರೆ ಕಲ್ಲು ಸ್ಥಳಾಂತರಿಸುವ ದ್ರವದ ತೂಕವು ಒಂದು ದ್ರವದಲ್ಲಿ ಮುಳುಗಿರುವ ದೇಹದ ಮೇಲೆ ಉಂಟಾಗುವ ಮೇಲ್ಮುಖ ಬಲಕ್ಕೆ ಸಮನಾಗಿರುತ್ತದೆ. ಇದನ್ನೇ ಆರ್ಕಿಮಿಡೀಸ್ನ ತತ್ವ ಎನ್ನುವರು. ಈ ತತ್ವವನ್ನು ಹಡಗುಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳ ವಿನ್ಯಾಸ ತತ್ವದಲ್ಲಿ ಬಳಸಲಾಗುತ್ತದೆ. ಹೈಡ್ರೋಮೀಟರ್ ಸಹಿತ ಈ ತತ್ವವನ್ನು ಆಧರಿಸಿದೆ. ಧನ್ಯವಾದಗಳು.